ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಯಾಕಂತಂದ್ರೆ ಒಬ್ಬರಂಗೆ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರು ಒಂದೊಂದು ಫೀಲ್ಡ್ದಲ್ಲಿ ಬುದ್ಧಿಂತ ಇರ್ತಾರೆ. ನಾವೊಂದು ಫೀಲ್ಡು, ನೀವೊಂದು ಫೀಲ್ಡು, ಇನ್ನೊಂದು ಫೀಲ್ಡು. ಹೀಗಾಗಿ ಆ ಮಕ್ಕಳನ್ನು ತಯಾರು ಮಾಡುವಲ್ಲ ಸರ್ಕಾರಿ ಶಾಲೆಗಳು ಅಲ್ಲಿ ಶಿಕ್ಷಕರು ಸೋಲ್ತಾ ಇದ್ದಾರೆ. ಕಾರಣ ಏನಂದ್ರೆ ಇತರೇ ಕೆಲಸಗಳನ್ನು ಮಾಡು, ಕಲಿಸುವಂಗಿಲ್ಲ. ಕಲಿಸೋದು ಹೆಚ್ಚು, ಹೊರಗಿನ ಕೆಲಸನ ಹೆಚ್ಚು. ಬಿಸಿ ಊಟಕ್ಕೆ ಹೆಡ್ ಮಾಸ್ಟರ್ಗಳು ಅಥವಾ ಮುಖ್ಯೋಪಾಧ್ಯಾಯರು ಅವೆಲ್ಲ ವಸ್ತು ಅಂತ ಕೊಡೋದು, ಎಷ್ಟು ಹುಡುಗರು ಬಂದರು, ಎಷ್ಟು ಅಡಿಗೆ ಆಯಿತು, ಎಷ್ಟು ಖರ್ಚಾಯಿತು, ಎಷ್ಟು ವೆಚ್ಚ ಹೊತ್ತು, ಮಾರ್ಕೆಟದಲ್ಲಿ ಯಾವ ರೇಟ್ ಜನದಿಂದ ಫ್ಲಕ್ಚುಯೇಷನ್ ಆಗ್ತಿರ್ತಾವೆ ರೇಟ. ಅದೇ ರೇಟ್ದಲ್ಲಿ ತರಬೇಕು. ಒಂದು ಫಿಕ್ಸ್ ಮಾಡಿರ್ತಾರೆ, ಆ ಫಿಕ್ಸ್ ರೇಟಲ್ಲಿ ತರಬೇಕು. ಒಮ್ಮೊಮ್ಮೆ ಅವು ತುಟ್ಟಿ ಹೋಗಿರ್ತವೆ, ಮತ್ತೊಂದು ದಿನ ಸೆಮಿನೂ ಇರ್ತಾವೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಟೀಚರ್ ಇದ್ದಂತ ಅವರು ನಮ್ಮ ಸಮಸ್ಯೆನ ಹೇಳ್ಕೊಳ್ತಾರೆ. ಹೀಗಾಗಿ ಬಿಸಿ ಊಟ ಆಯಿತು. ಅದರ ನಂತರ ಹೇಳಿದ್ನಲ್ಲಿ ಈಗ ನಿಮಗೆ ಏನಪ್ಪ ಅಂದ್ರೆ ಶಿಕ್ಷಣೇತರ ಕೆಲಸಗಳು, ಅದರಲ್ಲಿ ಮುಖ್ಯವಾಗಿ ಈಗ ಹೇಳಿದ್ನಲ್ಲಿ ಈಗಾಗಲೇ ಒಬ್ಬ ಶಿಕ್ಷಕಿದ್ದಂಥ ಶಾಲೆಗಳಲ್ಲೂ ಸಹಿತ ಕೆಲವೊಮ್ಮೆ ಶಿಕ್ಷಕರನ್ನು ತೆಗೆದುಕೊಂಡು ಹೋಗುವಂಥ ಮಾತುಗಳು ನಾವು ನೋಡ್ತಾ ಇದ್ದೀವಿ, ವಿಷಯಗಳನ್ನ ನೋಡ್ತಾ ಇದ್ದೀವಿ. ಈ ನೆಲೆಗಟ್ಟಿನಲ್ಲೇ ಶಿಕ್ಷಣ ಇಲಾಖೆಯವರು ಸ್ಪಷ್ಟವಾಗಿ ಈಗ ಇಲ್ಲಪ್ಪ ನಮ್ಮ ಕ್ಷೇತ್ರಕ್ಕೆ ಯಾರು ಬಿಡ್ತಾರೆ ಅವ್ರು ಅದೇ ಕೆಲಸ ಮಾಡಲಿ. ಕಲಿಸೋದಂದ್ರೆ ಕಲಿಸೋದು ಅಷ್ಟೇ, ಬೇರೆ ಅಲ್ಲ. ಅವ್ರು ಉಳಿಸ್ಕೊಳ್ಳೋಂಥ ಕೆಲಸ ಆಗೋದು ಮಸೂದೆ ತೊಗೊಂಬರಲಿ ಅಂತೇಳಿ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆ ಪ್ರಕಾರ ಅಟ್ಲೀಸ್ಟ್ ಒಂದು 50% ಎಲ್ಲ ಕಡಿಮೆ ಶಿಕ್ಷಕರ ಮಾತ್ರ 50%. ಇಬ್ಬರು ಮಾಸ್ತರ್ ಇದ್ದರೆ ಒಬ್ಬರಂತೂ ಕರ್ಕೊಂಡು ಹೋಗ್ರಪ್ಪ, ಗುರುಗಳಿದ್ರೆ ಅಥವಾ ಗುರುಮಾತೆಯರಿದ್ದರೆ ಒಬ್ಬರು ಕರ್ಕೊಂಡು ಹೋಗ್ರಿ, ಒಬ್ಬರನ್ನ ಬಿಡ್ರಿ ಅನ್ನುವಂಗೆ. ಅದು ಸರಿ ಕಡಿಮೆ ಆಗಿಬಿಡ್ತು ಅಷ್ಟಾದ್ರೆ. ಹೀಗಾಗಿ ನಮ್ಮ ಶಿಕ್ಷಣ ಕ್ಷೇತ್ರ ಏನದಪ್ಪ ಅಂತಂದ್ರೆ ಇವತ್ತು ಅದರಲ್ಲೂ ಸರ್ಕಾರಿ ಶಿಕ್ಷಣ ಕ್ಷೇತ್ರ ಭಾಳಷ್ಟು ಡೆವಲಪ್ ಆಗಬೇಕಾಗಿದೆ, ಭಾಳಷ್ಟು ಅನುಕೂಲ ಆಗಬೇಕಾಗಿದೆ. ಅನುಕೂಲ ಅಂದ್ರೆ ಮಕ್ಕಳಿಗೆ ಅದು